ಇವ್ರ ಬಗ್ಗೆ ನಾನು ಹೇಳಲೇಬೇಕು. ನಾನು ಚಕ್ಸಂದ್ರದಲ್ಲಿ ಫಸ್ಟ್ ಕ್ಲಾಸ್ ಶುರು ಮಾಡೋಕ್ಕೆ ಕಾರಣನೇ ಇವರು. ಆಗ ನನ್ನ ಮನೆಯಲ್ಲಿ ನಾನು ಯಾರಿಗೂ ನಾನಷ್ಟೇ ನಾನು ಹೊಲ್ಕೊಂತೀನಿ, ಬೇರೆಯವ್ರಿಗೆ ಯಾರಿಗೂ ಹೊಲಿಯೋದು ಬೇಡ ಅಂತೇಳಿ ನಾನು ಆರಾಮಾಗಿದ್ದೆ. ನಮ್ಮಮ್ಮ ನಮ್ಗೆ ಇಬ್ಬರೇ ಹೊಲ್ಕೊತಾ ಇತ್ತು, ಬೇರೆಯವ್ರಿಗೆ ಯಾರಿಗೂ ಹೊಲ್ಕೊಡ್ತಾ ಇಲ್ಲ. ಇವರು ಇವ್ರ ಫ್ರೆಂಡ್ ಇಬ್ರು ಬಂದ್ಬಿಟ್ಟು ಮೇಡಮ್ ನನಗೂ ಹೇಳ್ಕೊಡಿ ಅಂತ ಅಂದ್ರು. ನಾನು ಹೇಳ್ಕೊಡಲ್ಲಪ್ಪ ಅಂತೇಳಿ ಕಳಿಸ್ದೆ. ಮತ್ತೆ ಸಂಜೆ ಎಲ್ಲ ಮೆಟೀರಿಯಲ್ ತಗೊಂಡ್ಬಿಟ್ಟು ಸೀದಾ ಬಂದು ಹೇಳ್ಕೊಡಿ ಅಂತ ಮನೆಗೆ ಕೂತ್ಕೊಂಡು ಶುರುವಾಗಿದ್ದು ನನ್ನ ಕ್ಲಾಸು. ಇವರೇ ನನ್ನ ಫಸ್ಟ್ನೇ ಸ್ಟೂಡೆಂಟು ನನ್ನ ಕ್ಲಾಸಿಗೆ. ಮತ್ತೆ ಆ ಬೇಸಿಕ್ ಅಷ್ಟೇ ಕಲ್ತಿದ್ರು. ಈಗ ಇಲ್ಲಿಗೆ ಬಂದು ಡಿಸೈನ್ ಕಲ್ತ್ಕೊಂಡು ಈಗ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಮೇಡಮ್ ಅಂತೇಳಿ ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ ಬಿಡ. ಮತ್ತೆ ನಾನು ಇವತ್ತೇ ಕಲ್ತ್ಕೊಬೇಕು ಅಂದರೆ 10 ವರ್ಷ ಬಿಟ್ಟು ಬಂದೆ. ಹೇಗೆ ನಾನು ಇವತ್ತೇ ಚೆನ್ನಾಗಿ ಕಲಿಬೇಕು, ಅಷ್ಟು ಚೆನ್ನಾಗಿ ಅವಾಗ ಹೇಳ್ಕೊಟ್ಟಿದ್ರು. ನನಗೆ ಸ್ವಲ್ಪ ಟೆಕ್ನಿಕಲ್ ಬರೋಕ್ಕಾಗಿದ್ದಿಲ್ಲ. ಮತ್ತೆ ನೋಡಿ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಮತ್ತೆ ಹುಡುಕೊಂಡ್ಬಂದು ಮಾತಾಡಿಸಿ ನಾನು ಹೇಳ್ಕೊಡ್ತೀನಿ. ಇವ್ರಿಗೆ ಮರ್ತೋಗ್ಬಿಟ್ಟಿದ್ದು ನಾನು ಯಾಕಂದ್ರೆ ಆಮೇಲೆ ನಾನು ಹೇಳಿದ್ಮೇಲೆ ಗೊತ್ತಾಯ್ತು. ಆಯಿತು ನೀನು ಬಾ ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.